ಶುರುವಾಗ್ತಿದ್ದಂಗೆ ಬಿಗ್ ಬಾಸ್ ಈಗ ಸುದ್ದಿಯಲ್ಲಿ ಕೂಡ ಇದೆ. ಅಗತ್ಯ ಬಂದ್ರೆ ಪೊಲೀಸರ ಜೊತೆ ಬಿಗ್ ಬಾಸ್ ಮನೆಗೂ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾವು ಈ ಸಲದ ಬಿಗ್ ಬಾಸ್ ನಲ್ಲಿನ ಒಂದೆರಡು ಸನ್ನಿವೇಶಗಳನ್ನ ನೋಡಿದ್ರೆ ಅವರ ತಕರಾರೇನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅನಿಸ್ಕೊಳ್ಬಹುದಾದಂತ ಒಂದೆರಡು ಅಂಶಗಳು ಯಾವುದಿರಬಹುದು? ಬಿಗ್ ಬಾಸ್ ನ ಜನಪ್ರಿಯತೆ ಹೆಚ್ಚಾದಂತೆ ಇದರ ಸ್ವರೂಪನೇ ಬದಲಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಪ್ರತಿ ವರ್ಷ ಇದೇ ರೀತಿಯ ಕಾಂಟ್ರವರ್ಸಿ ಬಿಗ್ ಬಾಸ್ ಹಿಂದೆ ಬಿದ್ದಿರುತ್ತೆ. ಹಾಗಿದ್ದಲ್ಲಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತಾ? ನಮಸ್ಕಾರ. ಬಿಗ್ ಬಾಸ್ ಶುರುವಾಗ್ತಿದ್ದಂಗೆ ಬಿಗ್ ಬಾಸ್ ಈಗ ಸುದ್ದಿಯಲ್ಲಿ ಕೂಡ ಇದೆ. ಸುದ್ದಿ ಆಗ್ತಿರೋದು ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ನಡೀತಿದೆ ಅದರಿಂದಲ್ಲ, ಸುದ್ದಿ ಆಗ್ತಿರೋದು ಸಂಪೂರ್ಣ ಬಿಗ್ ಬಾಸ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಮೇಲೆ. ಬಿಗ್ ಬಾಸ್ ಮೇಲೆ 3 ದೂರುಗಳು ದಾಖಲಾಗಿವೆ. ಚೈತ್ರಾ ವಿರುದ್ಧ ಗಲಾಟೆ, ದೊಂಬಿ, ವಂಚನೆ ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಅವರನ್ನ ಈ ಕೂಡಲೇ ಮನೆಯಿಂದ ಹೊರ ಕಳಿಸಿ, ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನ ಜಾರಿ ಮಾಡಿ ಬಿಗ್ ಬಾಸ್ ಅನ್ನ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ವಕೀಲ ಭೋಜರಾಜ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದು ಒಂದು ಕಂಪ್ಲೇಂಟ್ ಆದ್ರೆ ಇನ್ನೊಂದು ರಾಜ್ಯ ಮಹಿಳಾ ಆಯೋಗಕ್ಕೆ ಬಂದಿರುವಂತದ್ದು. ಇದನ್ನ ನೀಡಿದ್ದು ವಕೀಲೆ ರಕ್ಷಿತಾ ಸಿಂಗ್ ಅನ್ನುವರು. ಬಿಗ್ ಬಾಸ್ ಮನೆಯಲ್ಲಿ ಮಹಿಳಾ ಸ್ಪರ್ಧಿಗಳ ಖಾಸಗಿತನಕ್ಕೆ ಧಕ್ಕೆ ಉಂಟಾಗ್ತಿದೆ ಅನ್ನುವಂತ ಆರೋಪವನ್ನ ಅವ್ರು ಮಾಡ್ತಾರೆ. ಈ ಸಲದ ಬಿಗ್ ಬಾಸ್ ನಲ್ಲಿ ಸ್ವರ್ಗ ನರಕ ಎನ್ನುವ 2 ಕಾನ್ಸೆಪ್ಟ್ ಅನ್ನ ಇಟ್ಟು ಅಲ್ಲಿ ಸ್ಪರ್ಧಿಗಳನ್ನ ವಿಭಾಗ ಮಾಡಿ ಕೆಲವರನ್ನ ನರಕದಲ್ಲಿ ಕೆಲವರನ್ನ ಸ್ವರ್ಗದಲ್ಲಿ ಇರಿಸಲಾಗಿದೆ. ಇನ್ನು ನರಕದಲ್ಲಿರುವಂತಹ ಸ್ಪರ್ಧಿಗಳಿಗೆ ಬಂದಿಖಾನೆಯಂತ ಕೊಠಡಿಯಲ್ಲಿ 100 ಕ್ಯಾಮೆರಾಗಳ ಮಧ್ಯೆ ಇಟ್ಟು ಅಕ್ರಮವಾಗಿ ಬಂಧನದಲ್ಲಿ ಇಡಲಾಗಿದೆ ಅಂತ ಇವರು ಆರೋಪ ಮಾಡ್ತಾರೆ. ಇನ್ನು ಇವರಿಗೆ ಗಂಜಿಯನ್ನ ಬಿಟ್ಟು ತಿನ್ನೋದಕ್ಕೆ ಇನ್ನೇನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪದ ಮುಖ್ಯ ಭಾಗ. ಸಂವಿಧಾನದ ಪ್ರಕಾರ ಪೌಷ್ಟಿಕ ಆಹಾರ ನೀಡದೇ ಇದ್ರೆ ಅದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಇಲ್ಲ. ಮಹಿಳೆಯರು ಮತ್ತು ಪುರುಷರು ಒಂದೇ ಶೌಚಾಲಯವನ್ನ ಬಳಸಬೇಕು. ಅದರ ಜೊತೆಗೆ ಸ್ವರ್ಗದಲ್ಲಿರುವ ನಿವಾಸಿಗಳು ಒಪ್ಪಿಗೆ ನೀಡಿದರೆ ಮಾತ್ರ ಇವರು ಶೌಚಾಲಯವನ್ನ ಬಳಸಬೇಕು. ಇದರಿಂದ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಅಂತ ವಕೀಲೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಕೀಲೆಯಿಂದ ಪತ್ರವನ್ನ ಪಡೆದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಅಗತ್ಯ ಬಂದ್ರೆ ಪೊಲೀಸರ ಜೊತೆ ಬಿಗ್ ಬಾಸ್ ಮನೆಗೂ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು 3ನೇ ದೂರು ದಾಖಲಾಗಿರುವುದು ಮಾನವ ಹಕ್ಕುಗಳ ಆಯೋಗದಲ್ಲಿ. ದೂರು ನೀಡಿದವರು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಎಂ ನಾಗಮಣಿಯವರು. ಬಿಗ್ ಬಾಸ್ ನಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅನ್ನುವಂಥದ್ದು ಅವರು ದೂರಿನಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳನ್ನ ಅಕ್ರಮವಾಗಿ ಬಂಧಿಸಿಟ್ಟು ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನ ನೀಡದೆ ಅವರ ದೇಹ ಬಾಧೆ ತೀರಿಸಿಕೊಳ್ಳಲು ಅನುಮತಿ ಪಡೆಯಬೇಕು ಅನ್ನುವಂತ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರು ಹೇಳಿದ್ದಾರೆ. ನಾಗಮಣಿ ಅವರು ಹೇಳುವ ಪ್ರಕಾರ ಒಂದು ವೇಳೆ ಆಮಿಷಕ್ಕೆ ಒಳಗಾಗಿ ಸ್ಪರ್ಧಿಗಳೇ ಈ ಶೋಷಣೆಗೆ ಒಪ್ಪಿಗೆ ಕೊಟ್ಟಿದ್ರು ಕೂಡ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿ ದೂರು ಕೊಟ್ಟಿರುವ ನಾಗಮಣಿ ಅವರು ಹೇಳ್ತಾರೆ. ನಾವು ಈ ಸಲದ ಬಿಗ್ ಬಾಸ್ ನಲ್ಲಿನ ಒಂದೆರಡು ಸನ್ನಿವೇಶಗಳನ್ನ ನೋಡಿದ್ರೆ ಅವರ ತಕರಾರೇನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆಟದ ಮಧ್ಯ ಕೂಗಾಟ, ಕಿರುಚಾಟ, ಜಗಳಗಳು ಇವೆಲ್ಲವೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ಲ. ಅದು ಅವರವರ ವೈಯಕ್ತಿಕ. ಈಗ ನೀವು ಜಗಳ ಮಾಡಿದ್ರೆ ಅದು ನಮ್ಮ ವೈಯಕ್ತಿಕ ಆಗತ್ತೆ. ಆದ್ರೆ ನಮ್ಮ ಮೇಲೆ ಬೇರೆಯವರ ಹೇರಿಕೆಯಿಂದ ಜಗಳಗಳು, ಕಲಹಗಳು ಉಂಟಾದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅನಿಸ್ಕೋಬಹುದು. ಹಾಗಾದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅನಿಸ್ಕೊಳ್ಬಹುದಾದಂತ ಒಂದೆರಡು ಅಂಶಗಳು ಯಾವುದಿರಬಹುದು ಅಂದ್ರೆ, ನಮಗೆ ಬೇಕಾದಂತ ಮೂಲಭೂತ ಹಕ್ಕುಗಳು ನಮಗೆ ದೊರಕದೇ ಇರುವಂತದ್ದು. ಇನ್ನು ಎಷ್ಟು ಸಲ ಬಿಗ್ ಬಾಸ್ ಮನೆಯಲ್ಲಿ ಮುಖ್ಯವಾಗಿ ಊಟ ಲಿಮಿಟೆಡ್ ಆಗಿ ಸಿಗುತ್ತೆ. ನಮಗೆ ಬೇಕಾಗಿರುವಂತಹ ಊಟ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ. ಇನ್ನು ನೀರು ಕುಡಿಯೋದಕ್ಕೆ ನಮಗೆ ದಿನ ಬಳಕೆಗೆ, ವಾಶ್ರೂಮ್ಗೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ. ಆದ್ರೆ ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ನೀರು ಇರೋದಿಲ್ಲ. ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ನಿದ್ದೆ ಬೇಕು. ಇಷ್ಟೆಲ್ಲ ಟಾಸ್ಕ್ ಗಳನ್ನ ಮಾಡಿ ಸುಸ್ತಾಗಿರುವಂತಹ ಸ್ಪರ್ಧಿ ಮಲಗ್ತೀನಿ ಅಂದ್ರೆ ಮಲಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಬಿಗ್ ಬಾಸ್ ಹೇಳಿದ್ರೆ ಮಾತ್ರ ಸ್ಪರ್ಧಿಗಳು ನಿದ್ದೆ ಮಾಡಬೇಕು. ಇವೆಲ್ಲವೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅನ್ಸ್ಕೋಬಹುದು. ಇಂಥದ್ದೇ ಘಟನೆಗಳು ನಡೆದು ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಕೂಡ ಹಲವಾರು ಕ್ಷೋಭೆಗಳು ಉಂಟಾಗಿದ್ವು. ಅದೆಲ್ಲವನ್ನು ನಾವು ಕೂಡ ನೋಡಿದ್ವಿ. ಅದರದೇ ಒಂದೆರಡು ದೃಶ್ಯಗಳನ್ನ ನೋಡಿ. ಊಟ ಸಾಲಲ್ಲ ಬಿಗ್ ಬಾಸ್, ಫ್ರೂಟ್ಸ್ ಆದ್ರೂ ಕಳಿಸಿ, ಉಪ್ಪಿನಕಾಯಿ ಕಳಿಸಿ. ಬಿಗ್ ಬಾಸ್ ಕಾರ್ಯಕ್ರಮ ಒಂದು ಸ್ಪರ್ಧಿ ಮತ್ತು ಸಂಸ್ಥೆಯ ಮಧ್ಯೆ ಇರುವಂತಹ ಒಂದು ಅಗ್ರಿಮೆಂಟಲ್ ಗೇಮ್. ಬಿಗ್ ಬಾಸ್ಗೆ ಬರುವ ಸ್ಪರ್ಧಿಗಳು
ಈ ರೀತಿಯ ಟಾಸ್ಕ್ಗಳಿರುತ್ತೆ, ಈ ರೀತಿಯ ಸನ್ನಿವೇಶಗಳಲ್ಲಿ ಇರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಒಪ್ಕೊಂಡೆ ಅಲ್ಲಿಗೆ ಬಂದಿರ್ತಾರೆ. ಹಾಗಿದ್ದಲ್ಲಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತಾ? ಗೊತ್ತಿಲ್ಲ, ಅದನ್ನ ಕೋರ್ಟ್ ಹೇಳ್ಬೇಕು. ಬಿಗ್ ಬಾಸ್ ಅನ್ನ ಸೂಕ್ಷ್ಮವಾಗಿ ನೋಡೋದಾದ್ರೆ ಇದೊಂದು ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್ ಅಂಡರ್ ಕಂಟ್ರೋಲ್ ಕಂಡೀಷನ್. ಅಂದ್ರೆ ಮಾನವ ನಡವಳಿಕೆಯನ್ನ ಅಧ್ಯಯನ ಮಾಡೋದಕ್ಕೆ ಅಂತ ಇರುವ ಉತ್ತಮವಾದ ವೇದಿಕೆ. ಇದೇ ಉದ್ದೇಶದಿಂದಾನೇ ಇದು ಪ್ರಾರಂಭ ಕೂಡ ಆಗಿದ್ದು. ಒಂದು ಮನೆಯಲ್ಲಿ ಬೇರೆ ಬೇರೆ ವ್ಯಕ್ತಿತ್ವದ, ಬೇರೆ ಬೇರೆ ಗುಣಗಳ, ಬೇರೆ ಬೇರೆ ವೃತ್ತಿಯ ಜನರನ್ನ ಕರ್ಕೊಂಡ್ ಬಂದು ಒಂದೆಡೆ ಬಿಡಲಾಗುತ್ತೆ. ಅವರಿಗೆ ಬೇರೆ ಬೇರೆ ರೀತಿಯಾದ ಸಿಚುವೇಶನ್ ಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಆ ಸ್ಪರ್ಧಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಅದ್ಭುತವಾದ ವೇದಿಕೆ ಅಂತ ಹೇಳ್ಬೋದು. ಇನ್ನು ಸ್ಪರ್ಧಿಗಳೆಲ್ಲ ಸೆಲೆಬ್ರಿಟಿಗಳಾಗಿರೋದ್ರಿಂದ ಒಬ್ಬರ ಜೊತೆ ಒಬ್ರು ಯಾವ ರೀತಿಯಾಗಿ ನಡ್ಕೋತಾರೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಈ ಬಿಗ್ ಬಾಸ್. ಮೊದಲಿಗೆ ಇದು 2000ನೇ ಇಸ್ವಿಯಲ್ಲಿ ಬಿಗ್ ಬ್ರದರ್ ಅನ್ನೋ ಹೆಸರಲ್ಲಿ US ಅಲ್ಲಿ ಪ್ರಾರಂಭವಾಗುತ್ತೆ. ಆದ್ರೆ ಇದು ನಮ್ಗೆಲ್ಲ ಗೊತ್ತಾಗಿದ್ದು ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಬಿಗ್ ಬ್ರದರ್ ಶೋಗೆ ಹೋಗಿ ಬ್ರಿಟನ್ ನಾಯಕಿ ಜೊತೆ ಗಲಾಟೆ ಮಾಡ್ಕೊಂಡಾಗ. ನಂತರದಲ್ಲಿ ಶಿಲ್ಪಾ ಶೆಟ್ಟಿಗೆ ಯಾಕೆ ಬೇಕಿತ್ತು ಇದೆಲ್ಲ ಅನ್ನುವಂತಹ ಮಾತುಗಳು ಕೇಳ್ಬಂದು. ಆದ್ರೆ ಶಿಲ್ಪಾ ಶೆಟ್ಟಿ ಬಿಗ್ ಬ್ರದರ್ನ ಆ ವರ್ಷ ಗೆದ್ದಿದ್ರು. ನಂತರದಲ್ಲಿ ಇಂಥದ್ದೊಂದು ಶೋ ಇರುತ್ತಾ ಅನ್ನುವ ಕುತೂಹಲ ಜನರಲ್ಲಿ ಮೂಡ್ತು. ಆ ಕುತೂಹಲವನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಅಂತಾನೆ ಭಾರತದಲ್ಲಿ ಬಿಗ್ ಬಾಸ್ ಅನ್ನೋ ಶೋ ಪ್ರಾರಂಭವಾಯಿತು. ಸದ್ಯ ಭಾರತದಲ್ಲಿ ಬಿಗ್ ಬಾಸ್ 7-8 ಭಾಷೆಯಲ್ಲಿ ಪ್ರಸಾರ ಆಗುತ್ತೆ. ಪ್ರತಿ ಭಾಷೆಯಲ್ಲಿಯೂ ಕೂಡ ಜನಪ್ರಿಯತೆಯನ್ನ ಗಳಿಸಿದೆ. ಕನ್ನಡದಲ್ಲಿ ಸುದೀಪ್, ಹಿಂದಿಯಲ್ಲಿ ಸಲ್ಮಾನ್ ಖಾನ್, ಮಲಯಾಳಂನಲ್ಲಿ ಮೋಹನ್ ಲಾಲ್, ತಮಿಳಲ್ಲಿ ಕಮಲ್ ಹಾಸನ್, ತೆಲುಗಿನಲ್ಲಿ ನಾಗಾರ್ಜುನ್, ಇನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆಯವರು ಈ ಶೋ ಅನ್ನ ನಡೆಸ್ತಾರೆ. ಬಿಗ್ ಬಾಸ್ ನ ಜನಪ್ರಿಯತೆ ಹೆಚ್ಚಾದಂತೆ ಇದರ ಸ್ವರೂಪನೇ ಬದಲಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬಂದ್ವು. ಜನಪ್ರಿಯತೆಗಾಗಿನೇ ಜಗಳಗಳು, ಜನಪ್ರಿಯತೆಗಾಗಿನೇ ಗಿಮಿಕ್ಗಳನ್ನ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಎದ್ದಿರುವಾಗ್ಲೇನೆ ಈ ರೀತಿಯಾದಂತಹ ಕೇಸ್ಗಳು ದಾಖಲಾಗಿವೆ. ಬರೀ ಈ ವರ್ಷ ಮಾತ್ರ ಕೇಸ್ ದಾಖಲಾಗಿಲ್ಲ, ಪ್ರತಿ ವರ್ಷ ಇದೇ ರೀತಿಯ ಕಾಂಟ್ರವರ್ಸಿ ಬಿಗ್ ಬಾಸ್ ಹಿಂದೆ ಬಿದ್ದಿರುತ್ತೆ. ಈ ರೀತಿಯ ಕೇಸ್ಗಳು ಕೂಡ ಬಿಗ್ ಬಾಸ್ TRP ಜಾಸ್ತಿ ಆಗೋದಕ್ಕೆ ಅನ್ನುವಂತಹ ಮಾತುಗಳು ಕೂಡ ಇವೆ. ಬಿಗ್ ಬಾಸ್ ಮೇಲೆ ದೂರು ದಾಖಲಾಗಿದೆ, ಕೋರ್ಟ್ನ ತೀರ್ಪು ಬರಬೇಕಾಗಿದೆ. ಆದ್ರೆ ಬಿಗ್ ಬಾಸ್ ನೋಡುವವರು ಇದನ್ನ ಬರೀ ಮನರಂಜನೆಗಾಗಿ ನೋಡದೆ ಇದು ಮಾನವ ನಡವಳಿಕೆಯ ಅಧ್ಯಯನಕ್ಕಾಗಿರುವಂತ ಶೋ ಅಂತ ನೋಡಿದ್ರೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಅದೇ ರೀತಿ ಈ ಶೋನ ಮಾಡುವವರು ಕೂಡ ಅದೇ ಒಂದು ಆಂಗಲ್ ಇಂದ ಮಾಡಿದ್ರೆ ಈ ಶೋ ಅರ್ಥಪೂರ್ಣವಾಗುತ್ತೆ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮಸ್ಕಾರ.